ಸಿಎಂ ಮುಂದಿನ ನಡೆ ಏನು ಈಗಿದ್ದಿರುವಂತಹ ಪ್ರಶ್ನೆ ಇದು. ಯಾಕಂದರೆ ಸಿಎಂ ಹೇಳ್ತಾರೆ, ನನ್ನ ಜೊತೆಗೆ ಡಿ ಕೆ ಶಿವಕುಮಾರ್ ಇದ್ದಾರೆ, ನನ್ನ ಜೊತೆಗೆ ಇಡೀ ಹೈಕಮಾಂಡ್ ಇದೆ, ಶಾಸಕರುಗಳಿದ್ದಾರೆ, ನನಗೇನೂ ಆಗಲ್ಲ, ನಾನು ಯಾವುದಕ್ಕೂ ಕೂಡ ಬಗ್ಗಲ್ಲ ಜಗ್ಗಲ್ಲ, ನೀವೇನಾದರೂ ನನ್ನ ಜೈಲಿಗೆ ಹಾಕಬೇಕು ಅಂತ ನಿರ್ಧಾರ ಮಾಡಿದರೆ ಅದು ನಿಮ್ಮ ತಪ್ಪು ಕಲ್ಪನೆ, ಅದು ನಾನು ಯಾವುದೇ ಕಾರಣಕ್ಕೂ ನನಗೆ ಶಿಕ್ಷೆ ಆಗಲ್ಲ, ನೋಡ್ತಾ ಇರಿ ಅನ್ನುವಂಥ ಒಂದು ಭರವಸೆಯನ್ನು ಮುಖ್ಯಮಂತ್ರಿಗಳು ವ್ಯಕ್ತಪಡಿಸ್ತಾರೆ. ನಾನು ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅಂತ ಕೂಡ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ. ಆದರೆ ಮುಂದಿನ ನಡೆ ಏನು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಸುಪ್ರೀಂ ಕೋರ್ಟಿನ ಕದ ತಟ್ಟಿದಾಗ ಆವಾಗ ವ್ಯತಿರಿಕ್ತ ತೀರ್ಪೇನಾದರೂ ಬಂತು ಅಂತಂದರೆ ಸಂಕಷ್ಟ ಎದುರಾಗುತ್ತೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ಕೂಡ ಆರಂಭ ಆಗುತ್ತೆ. ನಾವೆಲ್ಲೋ ಒಂದು ಕಡೆಗೆ ಏನು ಅಂದರೆ, ಈ ದಿಲ್ಲಿ ಮುಖ್ಯಮಂತ್ರಿ ಏನು ಅಧಿಕಾರ ಮಾಡಿಸಿದಾರಲ್ಲ ಹಂಗೆ ಮಾಡಿಸ್ತೀವಿ ಅಂತ ಹೇಳುವಂಥದ್ದು ಬರೀ ಹೇಳಿಕೆಗಳು ಮಾತ್ರ, ರಾಜ್ಯದಲ್ಲಿ ಅಂಥವೆಲ್ಲ ನಡೆಯಲ್ಲ. ಹೀಗಾಗಿ ಪಕ್ಷದ ಒಳಗಡೆನೇ ಒಂದಷ್ಟು ಭಿನ್ನ ದನಿಗಳು ಎದುರು ಕೂಡ ಆಶ್ಚರ್ಯ ಇಲ್ಲ. ಬರೀ ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನೋಡ್ತಾ ಇದ್ದೀವಿ ನೆನ್ನೆ ಕೋರ್ಟಲ್ಲಿ ಏನಾಯಿತು, ಇವತ್ತಿನ ಬೆಳವಣಿಗೆಗಳೇನಾಯಿತು, ಅದರ ಎಲ್ಲ ವಿವರಗಳನ್ನು ನಾವು ನೀವು ಈಗ ರಾಜಕೀಯವಾಗಿ ನೋಡೋದಾದರೆ ಮುಂದಿನ ನಡೆ ಏನು ಮುಖ್ಯಮಂತ್ರಿಗಳದ್ದು? ಮುಖ್ಯಮಂತ್ರಿಗಳು ಒಂದು ಲೆಕ್ಕದಲ್ಲಿ ಏನು ಅಂದರೆ ತುಂಬ ಕಾನ್ಫಿಡೆನ್ಸಲ್ಲಿದ್ದಾರೆ ಅಥವಾ ಕಾನ್ಫಿಡೆನ್ಸ್ ಇದೆ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ, ಪ್ರಶ್ನೆ ಬೇರೆ. ಆದರೆ ಮುಂದಿನ ನಡೆ ಏನು ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಏನಂತೀರಿ ಪ್ರಮೋದ್? ರಂಗನಾಥ್, ರಾಜಕೀಯವಾಗಿ ಒಂದು ಕಡೆಗೆ ಪ್ರಮುಖ ಹೆಜ್ಜೆ ಇಡೋದ್ರ ಜೊತೆಗೆ ಕಾನೂನಾತ್ಮಕವಾಗಿ ಮತ್ತೊಂದು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಇಲ್ಲಿ ಅತ್ಯಂತ ಪ್ರಮುಖವಾಗಿ ನಿನ್ನೆ ಮುಖ್ಯಮಂತ್ರಿ ನಿವಾಸದಲ್ಲಿ ಒಂದು ಸಚಿವರ ಅನೌಪಚಾರಿಕವಾದಂತಹ ಸಭೆ ನಡೆದಿದೆ. ಯಾವಾಗ ಹೈಕೋರ್ಟ್ನ ತೀರ್ಪು ಬಂದಿದೆ ರಂಗನಾಥ್, ಅದಾದ ಬಳಿಕ ಎಲ್ಲ ಹಿರಿಯ ಸಚಿವರು ಮುಖ್ಯಮಂತ್ರಿ ನಿವಾಸಕ್ಕೆ ದೌಡಾಯಿಸಿದ್ರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಕೂಡ ಮಾತನಾಡಿದ್ದಾರೆ. ಇಲ್ಲಿ ಎರಡು ವಿಚಾರ, ಒಂದು ಕಾನೂನಿನ ಸಮರವನ್ನು ಮುನ್ನಡೆಸುವ ಬಗ್ಗೆ ಕೂಡ ಮಾತುಕತೆ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಈಗ ವಿಚಾರಣಾ ನ್ಯಾಯಾಲಯ ಏನಿದೆ, ಜನಪ್ರತಿನಿಧಿಗಳ ನ್ಯಾಯಾಲಯ ಏನಿದೆ, ಅವರು ಕೊಡುವಂಥ ತೀರ್ಪನ್ನು ಆಧರಿಸಿ ಮುಂದಿನ ಹೆಜ್ಜೆ ಇಡೋಣ ಅಂತ ಚರ್ಚೆ ಮಾಡಲಾಗಿದೆ. ಸಿಂಘ್ವಿಯವರ ಜೊತೆಗೆ ಕೂಡ ನೇರವಾಗಿ ಮುಖ್ಯಮಂತ್ರಿಗಳೇ ದೂರವಾಣಿ ಮೂಲಕ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಈ ತೀರ್ಪು ನಮಗೆ ಹಿನ್ನಡೆಯಲ್ಲ, ಯಾಕಂದರೆ 17A ಅಡಿ ತೀರ್ಪಿನಲ್ಲಿ ಪ್ರಮುಖ ನಿರ್ಧಾರವನ್ನು ಪ್ರಕಟಿಸಿದ್ರು ಕೂಡ BNSS 218ನಲ್ಲಿ ಅದನ್ನು ಯಾವುದೇ ರೀತಿಯಂಥ ಪ್ರಾಸಿಕ್ಯೂಷನ್ಸ್ಗೆ ಅಥವಾ ಮುಂದಿನ ತನಿಖೆಗೆ ಅವಕಾಶ ಕೊಟ್ಟಿಲ್ಲ. ಹೀಗಾಗಿ 218 ಪ್ರಸ್ತಾಪ ಮಾಡಿ ನಮಗೆ ಹಿನ್ನಡೆ ಅಲ್ಲ ಅಂತ ಸಿಂಘ್ವಿ ಹೇಳಿದ್ದಾರೆ. ಆದರೆ ಮುಂದಿನ ಹೋರಾಟದ ಬಗ್ಗೆ, ಕಾನೂನಿನ ಹೋರಾಟದ ಬಗ್ಗೆ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಅಟ್ ದ ಸೇಮ್ ಟೈಮ್ ರಾಜಕೀಯವಾಗಿ ಕೂಡ ಇನ್ಫ್ಯಾಕ್ಟ್ ಸಚಿವರು ಕೂಡ ನೇರವಾಗಿ ಮಾತನಾಡ್ತಾ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿರಬೇಕು, ಅದರಲ್ಲೂ ಕೂಡ ನಮ್ಮಲ್ಲಿ ಏನೇ ಇರ್ಬೋದು ರಾಜಕೀಯವಾಗಿ ಒಳ ರಾಜಕೀಯ, ಆದರೆ ಈ ಸಂದರ್ಭದಲ್ಲಿ ನಾವು ಕಚ್ಚಾಡಿದ್ರೆ ಅವಾಗ ಖಂಡಿತವಾಗ್ಲೂ ಪಾರ್ಟಿ ಡಿವೈಡ್ ಆಗುತ್ತೆ. ಈ ಕಾರಣಕ್ಕೋಸ್ಕರ ಎಲ್ಲರೂ ಮುಖ್ಯಮಂತ್ರಿಗಳ ಜೊತೆಗಿರಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಎಲ್ಲ ನಾಯಕರು, ಎಲ್ಲ ಸಚಿವರು ಈಗ ಒಟ್ಟಾಗಿ ಕಾಣಿಸ್ಕೋತಾ ಇದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ.